ಮತ್ತಷ್ಟು ತೀವ್ರಗೊಂಡಿದೆ ಮಧ್ಯಪ್ರಾಚ್ಯ ಸಂಘರ್ಷ. ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆ ಉಡೀಸ್ ಮಾಡಲಾಗಿದೆ. ಸತತ 5ನೇ ದಿನವೂ ಈಗ ಮತ್ತಷ್ಟು ತೀವ್ರಗೊಂಡಿದೆ ಮಧ್ಯಪ್ರಾಚ್ಯ ಸಂಘರ್ಷ. ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆಯನ್ನ ಉಡೀಸ್ ಮಾಡಲಾಗಿದೆ. ಐರಿಸ್ ದೇನಾ ನಾಶಪಡಿಸಿದ ಅಮೆರಿಕದ ಸಬ್ಮರೀನ್ ಘಟನೆಯಲ್ಲಿ ಈವರೆಗೆ ಒಟ್ಟು 87 ಮಂದಿ ಸಾವನ್ನಪ್ಪಿದ್ದಾರೆ. ಇರಾನ್ ನೌಕೆ ಮೇಲೆ ದಾಳಿಯನ್ನ ಒಪ್ಪಿಕೊಂಡಿದೆ ಅಮೆರಿಕ. ಯುಎಸ್ಎ ಈಗ ಈ ಒಂದು ದಾಳಿಯನ್ನ ನಾವು ಮಾಡಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದೆ. ಇರಾನ್ ನೌಕೆ ಮೇಲೆ ದಾಳಿ ಮಾಡಿರೋದು ನಾವೇ ಅಂತ ಹೇಳಿ ಅಮೆರಿಕ ಒಪ್ಕೊಂಡಿದೆ. ಘಟನೆಯಲ್ಲಿ ಈವರೆಗೆ ಒಟ್ಟು 87 ಮಂದಿ ಸಾವನ್ನಪ್ಪಿದ್ದಾರೆ. ಐರಿಸ್ ದೇನಾ ನಾಶಪಡಿಸಿದ ಅಮೆರಿಕದ ಸಬ್ಮರೀನ್ ಮತ್ತಷ್ಟು ತೀವ್ರಗೊಳ್ತಾ ಇದೆ ಮಧ್ಯಪ್ರಾಚ್ಯ ಸಂಘರ್ಷ. ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಲಾಗಿದೆ. ಇರಾನ್ನ ಐರಿಸ್ ದೇನಾ ಯುದ್ಧ ನೌಕೆಯನ್ನ ಹೊಡೆದುರುಳಿಸಲಾಗಿದೆ. ಘಟನೆಯಲ್ಲಿ ಈವರೆಗೆ ಒಟ್ಟು 87 ಮಂದಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಕಳೆದ 5 ದಿನಗಳಿಂದಲೂ ಕೂಡ ಮಧ್ಯಪ್ರಾಚ್ಯ ಸಂಘರ್ಷ ಇನ್ನೂ ಕೂಡ ಮುಂದುವರಿತಾ ಇದೆ. ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆಗಳಿರುವಂಥದ್ದು. ಮತ್ತೊಂದು ಕಡೆ ಈಗ ಶ್ರೀಲಂಕಾ ಕರಾವಳಿಯಲ್ಲಿ ಇರಾನ್ ಯುದ್ಧ ನೌಕೆಯನ್ನ ಧ್ವಂಸಗೊಳಿಸಿದೆ. ಇದನ್ನ ಕೂಡ ನಾವು ಮಾಡಿದೀವಿ ಅಂತ ಹೇಳಿ ಅಮೆರಿಕ ಒಪ್ಕೊಂಡಿದೆ. ಸೊ ಹಾಗಾಗಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಸದ್ಯಕ್ಕೆ? ಯುದ್ಧದ ಭೀಕರತೆಯ ವಿಭಿನ್ನವಾಗಿರ್ತಕ್ಕಂಥ ಚಾಪ್ಟರ್ಗಳು ದಿನೇ ದಿನೇ ತೆರೆದುಕೊಳ್ತಾ ಇದ್ದಾವೆ ಚೈತ್ರ. ಪ್ರಮುಖವಾಗಿ ಗಮನಿಸೋದಾದ್ರೆ, ಪ್ರಾರಂಭದಲ್ಲಿ ಕೇವಲ ಇರಾನ್ ನಲ್ಲಿ ನಡೀತಾ ಇದ್ದಂತಹ ದಾಳಿ ಈಗ ಇರಾನ್ನ ಯುದ್ಧ ನೌಕೆಗಳು ಯಾವೆಲ್ಲ ಪ್ರದೇಶದಲ್ಲಿದ್ದಾವೆ ಅಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡುವಂತ ಸ್ಥಿತಿ ಈಗ ನಿರ್ಮಾಣ ಆಗಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಇವತ್ತಿನ ಒಂದು ದಾಳಿ ಇದೆಯಲ್ಲ, ಇದು ಈ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷಿಯನ್ ಅಂತ ನಾವೇನ್ ಕರಿತೀವಿ, ಅದಕ್ಕೂ ಕೂಡ ಈ ಯುದ್ಧವನ್ನ ಅಮೆರಿಕ ಇವತ್ತು ತೆಗೆದುಕೊಂಡು ಬಂದಿರುವಂತದ್ದು. ಈಗ ಹಿಂದೂ ಮಹಾಸಾಗರ ಅಥವಾ ಇಂಡಿಯನ್ ಓಷಿಯನ್ ಅಂದ ಮಾತ್ರಕ್ಕೆ ಅದು ಭಾರತದ ಸಮುದ್ರ ಅಂತಲ್ಲ, ಆದ್ರೆ ಈ ಇಡೀ ಒಂದು ವ್ಯಾಪ್ತಿಯಲ್ಲಿ ಭಾರತದ ಸುತ್ತಮುತ್ತ ಇರತಕ್ಕಂಥ ಸಮುದ್ರದ ವ್ಯಾಪ್ತಿ ಏನಿದೆಯಾ ಆ ವ್ಯಾಪ್ತಿಗೂ ಕೂಡ ಈಗ ಯುದ್ಧ ಆವರಿಸಿರುವಂತದ್ದು. ಪ್ರಮುಖವಾಗಿ ನೋಡಿ, ಇವತ್ತು ನಾವು ಗಮನಿಸ್ತಾ ಇರುವ ಹಾಗೆ ಐರಿಸ್ ದೇನಾ ಅಂತಕ್ಕಂಥ ಈ ಯುದ್ಧ ನೌಕೆ ಏನಿತ್ತು ಅಥವಾ ಫ್ರಿಗೇಟ್ ಏನಿತ್ತು ಇರಾನ್ನ, ಅದರಲ್ಲಿ ಇವತ್ತು ಅದನ್ನ ಧ್ವಂಸವಾಗುವುದರ ಮೂಲಕವಾಗಿ 80 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿಗ ಲಭ್ಯವಾಗ್ತಾ ಇದೆ. 80 ಜನ ಅದರಲ್ಲಿ ನೌಕಾಸೇನೆಗೆ ಸೇರಿದಂತ ವಿಭಿನ್ನವಾಗಿರ್ತಕ್ಕಂಥ ಸೈನಿಕರು ಏನಿದ್ರು ಅಥವಾ ಆ ಯುದ್ಧ ನೌಕೆಯ ಒಂದು ಕ್ಯಾಪ್ಟನ್ಸ್ ಏನಿದ್ರು ಎಲ್ಲರನ್ನ ಸೇರಿದ ಹಾಗೆ 80 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಟ್ಟಿರುವಂತ ಅಮೆರಿಕ ತನ್ನ ಸಬ್ಮರೀನ್ ಅನ್ನ ಬಳಸಿ ಈ ದಾಳಿಯನ್ನ ನಡೆಸಿರೋದಾಗಿ ಕೂಡ ಈಗ ಮಾಹಿತಿಯನ್ನ ಕೊಟ್ಟಿದೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂತಹ ಅಂಶ ಏನಂತ ನೋಡೋದಾದ್ರೆ, ಭಾರತ ನಡೆಸಿದಂತ ಮಿಲನ್ ಅಂತಕ್ಕಂತ ಈ ಒಂದು ಯುದ್ಧಾಭ್ಯಾಸ ಏನಿತ್ತು, ಆ ಯುದ್ಧಾಭ್ಯಾಸದಲ್ಲಿ ಇತ್ತೀಚೆಗಷ್ಟೇ ಈ ನೌಕೆ ಪಾಲ್ಗೊಂಡಿತ್ತು ಮತ್ತು ಅದರಲ್ಲಿ ಇದ್ದಂತ ಸೈನಿಕರು ಮಾರ್ಚ್ ಪಾಸ್ಟ್ ಅನ್ನ ಮಾಡ್ತಾ ಇದ್ದದ್ದು ನಮ್ಮ ವಿಶಾಖಪಟ್ಟಣಂ ಅಲ್ಲಿ ಕೂಡ ಆ ಒಂದು ವಿಜುವಲ್ಸ್ ಗಳು ಈಗ ವೈರಲ್ ಆಗ್ತಾ ಇದ್ದಾವೆ. ಅಂದ್ರೆ ನೋಡಿ, ಒಬ್ಬ ಸೈನಿಕನ ಜೀವ ಹೇಗಿರುತ್ತೆ ಅಂತ ಹೇಳಿ ಇವತ್ತಿನ ಕ್ಷಣದವರೆಗೂ ಆ ನೌಕೆಯಲ್ಲಿ ಇದ್ದಂಥವ್ರು ಯಾರಿಗೂ ಕೂಡ ಊಹೆ ಹೇಗಿರ್ಲಿಲ್ಲ ನಮ್ಮ ಮೇಲೆ ಕೂಡ ದಾಳಿ ಆಗ್ಬಹುದು ಅಂತ ಹೇಳಿ. ಯಾಕಂದ್ರೆ ಅವ್ರು ಯಾರು ಯುದ್ಧದಲ್ಲಿ ನೇರವಾಗಿ ಪಾಲ್ಗೊಂಡಿರಲಿಲ್ಲ. ಇದು ಕೇವಲ ಇರಾನ್ಗೆ ಸೇರಿದಂತ ಒಂದು ಫ್ರಿಗೇಟ್ ಅನ್ನುವಂತ ಉದ್ದೇಶದಿಂದ ಅದನ್ನೇ ಪರಿಗಣಿಸಿದಂತ ಅಮೆರಿಕ ದಾಳಿಯನ್ನ ಮಾಡಿದೆ. ಅಂದ್ರೆ ಅಮೆರಿಕ ಪ್ರತಿ ದಿನ ಕಳೆದ ಹಾಗೆ ಆ ಒಂದು ಯುದ್ಧದ ಲ್ಯಾಡರ್ ಏನಿದೆ, ಮಾಂಗರಿಂಗ್ ಲ್ಯಾಡರ್ ಏನಿದೆ, ಅದನ್ನ ಹತ್ತುತ್ತಾ ಹೋಗ್ತಾ ಇದೆ. ಆ ಏಣಿಯನ್ನ ಹತ್ತುತ್ತಾ ಹೋಗ್ತಾ ಇದೆ, ಯುದ್ಧದ ಏಣಿಯನ್ನ. ಮೊದಲ ದಿನ ನಾವು ಗಮನಿಸ್ತಾ ಇದ್ವಿ, ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ನಲ್ಲಿ ಸಾಕಷ್ಟು ಒಂದು ದಾಳಿಗಳನ್ನ ಮಾಡುತ್ತೆ. 2ನೇ ದಿನ ಬರ್ತಿದ್ದ ಹಾಗೇನೆ ಖಮೇನಿಯನ್ನ ಹತ್ಯೆ ಮಾಡಲಾಗುತ್ತೆ. 3ನೇ ದಿನ ಬರ್ತಿದ್ದ ಹಾಗೆ ಸುಮಾರು 2200 ಟಾರ್ಗೆಟ್ ಗಳನ್ನ ಗುರುಸಿದಂತ ಇಸ್ರೇಲ್ ಮತ್ತು ಅಮೆರಿಕದ ವಾಯುಸೇನೆಗಳು ಅವೆಲ್ಲವನ್ನ ಕೂಡ ಧ್ವಂಸ ಮಾಡುತ್ತೆ. 4ನೇ ದಿನ ಬರ್ತಿದ್ದ ಹಾಗೆ ಅಲ್ಲಿ ಇದ್ದಂತ ಒಂದು ಅಣು ವಿದ್ಯುತ್ ಸ್ಥಾವರ ಏನಿದೆ, ಆ ಅಣು ವಿದ್ಯುತ್ ಸ್ಥಾವರದ ಮೇಲೆ ಕೂಡ ಈ 2 ದೇಶಗಳು ದಾಳಿಯನ್ನ ಮಾಡ್ತವೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಪ್ರಾರಂಭದ ದಿನದಿಂದಲೂ ಅಮೆರಿಕದ ಯುದ್ಧ ನೆಲೆಗಳೇ, ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೆ, ಅವರ ಒಂದು ವಾಯು ನೆಲೆಗಳು ಎಲ್ಲೆಲ್ಲ ಇದಾವೆ, ಅವುಗಳೆಲ್ಲವನ್ನ ಕೂಡ ಟಾರ್ಗೆಟ್ ಮಾಡ್ತಾ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 12 ದೇಶಗಳಿಗೆ ಯುದ್ಧ ಇವತ್ತು ವ್ಯಾಪಿಸಿರುವಂತದ್ದು ಚೈತ್ರ. ಆ 12 ದೇಶಗಳಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಮುಸ್ಲಿಂ ದೇಶಗಳು, ಅದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು ಅಥವಾ ಸೌದಿ ಅರೇಬಿಯಾ ಇರ್ಬೋದು, ಒಮಾನ್ ಇರ್ಬೋದು, ಕತಾರ್ ಇರ್ಬೋದು,
ಹೀಗೆ ಪ್ರತಿಯೊಂದು ದೇಶಗಳು, ಈಜಿಪ್ಟ್ ಇರ್ಬೋದು, ಆಯಾ ದೇಶಗಳ ಮೇಲೆ ಕೂಡ ಈಗ ದಾಳಿ ನಡೆಸ್ತಾ ಇರುವಂತದ್ದು. ಇಷ್ಟು ದಿನಗಳ ಕಾಲ ಇರಾನ್ನ ಈ ರೆವಲ್ಯೂಷನರಿ ಗಾರ್ಡ್ಸ್ ದಾಳಿ ನಡೆಸ್ತಾ ಇದ್ರೆ, ಹೌತಿಗಳು ಮತ್ತು ಅದಕ್ಕೆ ಸೇರಿದಾಗೆ ಹಮಾಸ್ ಕೂಡ ಇವತ್ತು ಅವರು ಕೈ ಜೋಡಿಸಿದಂತದ್ದು ವಿಚಾರಗಳು ಬರ್ತಾ ಇದಾವೆ. ಅಂದ್ರೆ ಎಲ್ಲ ಕಡೆಯಿಂದಲೂ ಕೂಡ ಇವತ್ತು ಹಿಂಸಾಚಾರ ಭುಗಿಲೇಳ್ತಾ ಇರುವಂತಹ ಸಂದರ್ಭ ಆಗಿದ್ರೆ, ಅದನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಬಂದಿರುವಂತಹ ಅಮೆರಿಕ ಇವತ್ತು ಹಿಂದೂ ಮಹಾಸಾಗರದಲ್ಲಿ ಇದ್ದಂತ ಈ ಐರಿಸ್ ದೇನಾ ಅನ್ನುವಂತ ಫ್ರಿಗೇಟ್ ಏನಿತ್ತು, ಇರಾನ್ನ ಫ್ರಿಗೇಟ್, ಅದರ ಮೇಲೆ ದಾಳಿ ಮಾಡುವುದರ ಮೂಲಕವಾಗಿ ಇದು ಇಡೀ ಸಮುದ್ರಕ್ಕೆ ಕೂಡ ಈಗ ವ್ಯಾಪಿಸುವ ರೀತಿಯಾಗಿ ಒಂದು ಸನ್ನಿವೇಶವನ್ನ ನಿರ್ಮಾಣ ಮಾಡಿದೆ ಅಮೆರಿಕ. ಅಮೆರಿಕದ ಈ ಬುಲಿನೆಸ್ ಇದೆ ಅಂದ್ರೆ, ಒಂದು ಯಾವುದೋ ಒಂದು ಏರಿಯಾದಲ್ಲಿ ಇರ್ತಕ್ಕಂತ ಪುಡಿ ರೌಡಿ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಈಗ ಅಮೆರಿಕಕ್ಕೆ ಬೇಕಾಗಿದ್ದದ್ದೇನು, ಇರಾನ್ ಯಾವುದೇ ಕಾರಣಕ್ಕೂ ಅಣು ವಿದ್ಯುತ್ ಅನ್ನ ಹೊಂದಬಾರದು ಅಥವಾ ಅಣು ಬಾಂಬ್ಗಳನ್ನ ತಯಾರು ಮಾಡಬಾರದು ಅನ್ನುವಂಥದ್ದು. ಎರಡನೇದಾಗಿ ಅಲ್ಲಿ ಮಹಿಳೆಯರ ಒಂದು ಹಕ್ಕನ್ನ ಕಸಿದಂತ ಸುಮಾರು 30,000 ಜನರನ್ನ ಒಂದೇ ವರ್ಷದಲ್ಲಿ ಹತ್ಯೆ ಮಾಡಿದಂತ ಖಮೇನಿ ಆಡಳಿತವನ್ನ ಕೊನೆಗೊಳಿಸಬೇಕನ್ನುವಂಥದ್ದು, ಅವೆರಡೂ ಕೂಡ ಆಗುವಂತ ಹಂತದಲ್ಲಿ ಈಗ ಇರುವಂತ ಸಂದರ್ಭ ಇದು. ಇಂತಹ ಸಂದರ್ಭದಲ್ಲಿ ಈಗ ಹಿಂದೂ ಮಹಾಸಾಗರಕ್ಕೂ ಕೂಡ ಈ ಯುದ್ಧವನ್ನ ತೆಗೆದುಕೊಂಡು ಬಂದು ಈಗ ಇದಕ್ಕೆ ಪ್ರತಿಯಾಗಿ ಇರಾನ್ ಏನ್ ಮಾಡುತ್ತೆ ಅನ್ನುವಂತ ಪ್ರಶ್ನೆಗಳು ಬರ್ತವೆ. ಯಾಕಂದ್ರೆ ಹರ್ಮುಜ್ ಜಲಸಂಧಿ ಮೂಲಕವಾಗಿ ಜಗತ್ತಿನ ಸುಮಾರು 40ರಿಂದ 50ರಷ್ಟು ತೈಲ ಸರಬರಾಜಾಗುತ್ತೆ. ಅಲ್ಲಿ ತೈಲವನ್ನು ತುಂಬಿಕೊಂಡು ಬಂದಂತ ವಿಭಿನ್ನ ದೇಶಗಳ ಹಡಗುಗಳನ್ನ ಮುಳುಗಿಸೋಕೆ ಇರಾನ್ ಕೂಡ ಮುಂದಾದ್ರೆ, ಅದಕ್ಕೆ ಭೀಕರ ಪರಿಣಾಮವನ್ನ ಯಾರು ಎದುರಿಸ್ತಾರೆ, ಅದಕ್ಕೆ ಯಾರು ಹೊಣೆಯಾಗಿರ್ತಾರೆ ಅನ್ನುವಂತ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಇರಾನ್ ಅಂತೂ ಒಂದು ಕಡೆಯಿಂದ ಈ ಸುಸೈಡ್ ಬಾಂಬರ್ ರೀತಿಯಾಗಿ ವರ್ತಿಸ್ತಾ ತಾನು ಸಂಪೂರ್ಣ ಸರ್ವನಾಶ ಆದ್ರೂ ತೊಂದರೆ ಇಲ್ಲ, ತನ್ನ ಜೊತೆಗೆ ಒಂದು 4-5 ದೇಶಗಳನ್ನ ತೆಗೆದುಕೊಂಡು ಹೋಗ್ಬೇಕಂತ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ತನ್ನ ಹೆಗೋಮನಿ ಅಥವಾ ತನ್ನ ಒಂದು ಹಗೆತನ ಅಥವಾ ಹೆಡ್ಡಿಂಗ್, ತಾನು ಒಬ್ಬ ಮುಖ್ಯಸ್ಥ ಅಥವಾ ದೊಡ್ಡಣ್ಣ ಅನ್ನುವಂತ ಒಂದು ಇಮೇಜ್ ಏನಿದೆ ಅದನ್ನ ಬಲಪಡಿಸುವ ನಿಟ್ಟಿನಲ್ಲಿ ಇಷ್ಟು ದೊಡ್ಡ ಭೀಕರ ಯುದ್ಧಕ್ಕೆ ಕಾರಣವಾಗ್ತಾ ಇದೆ. ಇದರಲ್ಲಿ ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಿ ಪ್ರಾರಂಭದಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ರು. ಈಗ ಯಾರ ಅಸ್ತಿತ್ವ ಇಲ್ಲಿ ಪ್ರಮುಖವಾಗಿ ಉಳಿಯುತ್ತೆ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾರಣ ಆಗ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ತಮ್ಮ ಡೀಟೇಲ್ಸ್ಗೆ. ದುಬೈನಿಂದ ಬೆಂಗಳೂರಿಗೆ ಆಗಮಿಸಿದ ಮತ್ತಷ್ಟು ಕನ್ನಡಿಗರು ಸಂಜೆ 6:50 ವಿಮಾನದಲ್ಲಿ ಸುಮಾರು 246 ಮಂದಿ ಆಗಮಿಸಿದ್ದಾರೆ. ದುಬೈನಿಂದ ಬೆಂಗಳೂರಿಗೆ ಮತ್ತಷ್ಟು ಕನ್ನಡಿಗರು ಈಗ ಆಗಮಿಸಿದ್ದಾರೆ. ಸಂಜೆ 6:50 ವಿಮಾನದಲ್ಲಿ ಸುಮಾರು 246 ಮಂದಿ ಕನ್ನಡಿಗರು ಆಗಮಿಸಿದ್ದಾರೆ. EK566 ಈ ವಿಮಾನದಲ್ಲಿ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಿದ್ದಾರೆ. ದುಬೈನಿಂದ ಇವತ್ತು 3ನೇ ವಿಮಾನ ಆಗಮಿಸಿರೋದು ದೇವನಹಳ್ಳಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದೆ. ಏರ್ಪೋರ್ಟ್ಗೆ ಬರ್ತಿದ್ದಂತೆ ಕನ್ನಡಿಗರು ನಿಟ್ಟುಸಿರು ಬಿಟ್ಟಿದ್ದಾರೆ. ಸದ್ಯ ನಮ್ಮ ಜೀವ ಉಳಿತಲ್ಲ ಅಂತ ಹೇಳಿ. ಯಾಕಂದ್ರೆ ದುಬೈನಲ್ಲಿ ಒಂದಷ್ಟು ಜನ ಉದ್ಯೋಗದ ನಿಮಿತ್ತವಾಗಿ ಅಥವಾ ಪ್ರವಾಸದ ನಿಮಿತ್ತವಾಗಿ, ಖಾಸಗಿ ಕೆಲಸಗಳ ನಿಮಿತ್ತವಾಗಿ ಒಂದಷ್ಟು ಕನ್ನಡಿಗರು ಅಲ್ಲಿ ಸ್ಟ್ರಕ್ ಆಗಿದ್ರು. ನಮ್ಮನ್ನ ಕರ್ನಾಟಕಕ್ಕೆ ವಾಪಸ್ ಕರೆಸ್ಕೊಳ್ಳಿ ಅನ್ನುವಂತಹ ಮನವಿಯನ್ನ ಕೂಡ ಮಾಡ್ಕೊಂಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಕೂಡ ಸ್ಪಂದನೆ ಕೊಟ್ಟಿದ್ರು. ಸೊ ಹಾಗಾಗಿ ಇವತ್ತು ದುಬೈನಿಂದ 3ನೇ ವಿಮಾನದ ಮೂಲಕ 246 ಕನ್ನಡಿಗರು ಈಗ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬೆಂಗಳೂರಿಗೆ ಆಗಮಿಸಿದ್ದು ಕನ್ನಡಿಗರು ನಿಟ್ಟುಸಿರು ಬಿಟ್ಟಿದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಮಕ್ಕಳನ್ನ ಆಟ ಆಡಿಸ್ತಾ ಇದ್ದೆ ತಾಜ್ ಹೋಟೆಲ್ ಅಲ್ಲಿ ಬೀಚ್ ಮುಂದೆ. ಸಡನ್ ಆಗಿ ಒಂದು ಬ್ಲಾಸ್ಟ್ ನೋಡಿದೆ. ಸೊ ಅದ್ ನೋಡಿದ ತಕ್ಷಣನೇ ನನಗೆ ಶಾಕ್ ಆಗಿ, ನನ್ನ ಲೈಫಲ್ಲಿ ಯಾವತ್ತೂ ಈ ಬ್ಲಾಸ್ಟ್ ಅದೆಲ್ಲ ನೋಡಿರ್ಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನೋಡಿದ್ದು. ಬಟ್ ಖುಷಿಯಾಗಿದ್ದೇನೆಂದ್ರೆ 5 days ಅಲ್ಲಿ ಇದ್ವಿ. ಗೌರ್ಮೆಂಟ್ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿ ನನ್ನ ಪ್ರೊಟೆಕ್ಟ್ ಮಾಡಿ ಯಾವುದೂ ತೊಂದರೆ ಆಗ್ದೇನೆ, ಇವನು ನಾನು 4 ವರ್ಷ ಮತ್ತೆ 6 ವರ್ಷದ ಮಕ್ಕಳ ಜೊತೆ ಇದ್ದೀನಿ, ಬಟ್ ಯಾವುದೂ ತೊಂದರೆ ಆಗ್ಲಿಲ್ಲ. ಮತ್ತೆ ನಮ್ಮ ಇಂಡಿಯನ್ ಎಂಬಸಿಗೆ ನಾನು ಕನೆಕ್ಟ್ ಅಲ್ಲಿದ್ದೆ. ಇಂಡಿಯನ್ ಎಂಬಸಿ ಕೂಡ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಇವತ್ತೇನು ಹೇಳಕ್ ಹೊಡ್ತೀನಿ ಅಂದ್ರೆ, ಲೈಫ್ ತುಂಬಾ ಅನ್ಸರ್ಟನ್ ಇರುತ್ತೆ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ಪ್ರಪಂಚದಲ್ಲಿ ಮನುಷ್ಯರು ಏನಾಗುತ್ತೆ, ರೇಜ್ ಅಥವಾ ಹ್ಯೂಮನ್ ಕಾನ್ಫ್ಲಿಕ್ಟ್ ನ ನಾವು ಮರಿಬೇಕಾಗತ್ತೆ. ದೇಶ ಹೊಡೆದಾತ ಹೋದ್ರೆ ನೇಚರ್ಗೆ ಎಫೆಕ್ಟ್ ಆಗುತ್ತೆ. ವಿ ಶುಡ್ ಸ್ಟಾಪ್ ದಿಸ್ ಅಂಡ್ ವಿ ಶುಡ್ ಅಪೋಸ್ ಆಲ್ ದಿಸ್ ಟೈಪ್ ಆಫ್ ವಾರ್ಸ್. There should not be a third world war at all. So that should be the motivation for all the human beings. That's my advice. But I'm so happy. ಇವತ್ತು ಬಂದಾಗ ತುಂಬಾ ಖುಷಿ ಆಯ್ತು. ನಮ್ಮ ದೇಶ ನಮಗೆ ತುಂಬಾ ನೆಲೆ ಕೊಟ್ಟಿದೆ, ಪ್ರೊಟೆಕ್ಷನ್ ಕೊಟ್ಟಿದೆ. We are waiting in the airport only. Then around like 10-11 ಹಂಗೆ Emirates ಇಂದ ನಮಗೆ ಎಲ್ಲ ಗಾಡಿ ಬುಕ್ ಆಗಿತ್ತು. So around 200 hotels they have booked for the passengers, because that day around 20,000 people flight got cancelled. So
everyone was there. I mean, everyone's got the buses there. And even they got the hotel as well. So check-in ಎಲ್ಲ ಆಗುವಾಗ early morning 3 o'clock ಹಂಗಾಗ್ಬೋದು. ಇಲ್ಲ, ಬಟ್ ನೈಟ್ ನಮಗೂ ಆಕ್ಚುಲಿ ನಾವಿದ್ದು ಡ್ಯೂಕ್ಸ್ ಫಾರ್ಮ್ ಅಂತ ಹೋಟೆಲ್ ಅಲ್ಲಿ ಇದ್ದಿದ್ದು. ಸೊ ಲೈಕ್ ಅರೌಂಡ್ ಅಲ್ಲೇ ಪಕ್ಕದಲ್ಲಿ ಫಾರ್ಮ್ ಜುಮೈರಾಮ್ ಅಂತ ಇನ್ನೊಂದು ಹೋಟೆಲ್ ಇದೆ. ಸೊ ದೇರ್ ಇಟ್ ಗಾಟ್ ಬ್ಲಾಸ್ಟೆಡ್ ಆಸ್ ವೆಲ್. ಸೊ ಫಾರ್ ಅಸ್ ವಿ ಗಾಟ್ ದಿ ಎಮರ್ಜೆನ್ಸಿ ಅಲರ್ಟ್ ಆಸ್ ವೆಲ್. ಬಟ್ ವಾಟ್ಸ್ ಇಟ್ ನಥಿಂಗ್ ಹ್ಯಾಪನ್ ದೇರ್. Yeah. So after 3 days, we're just checking for the tickets. But at the present moment, Netherlands ಮತ್ತೆ ವಾಪಸ್ ಹೋಗೋದು ಒಳ್ಳೇದಲ್ಲ. They are planning like once everything is sorted out, then again we are going back to Netherlands. But currently we need to back. Trip cancel ಅಂತ ಆಗಿಲ್ಲ, but it got postponed. Yeah. It's not. I mean, yeah, of course, Bangalore ಬಂದ್ರೆ happy ಅಲ್ವಾ? Yeah. ಪೃಥ್ವಿ ಅಂತ. Thank you. ದುಬೈನಲ್ಲಿ ಇಟ್ಬಿಟ್ಟು 9 o'clock ಫ್ಲೈಟ್ ಇತ್ತು. Sudden ಆಗಿ ಟೇಕ್ ಆಫ್ ಟೈಮ್ ಅಲ್ಲಿ ಈ ಸ್ಟಾಪ್. Then it said some problem is there. So winding on the route and the space is closed. Then he said nothing, no problem. People have to board back again. From 9 to 4 o'clock we were in the flight only. 9 to 4 o'clock. No breakfast, nothing. No hotel. Flight only. Flight only we were there from morning 9 to 4 o'clock. Then afterwards they said you people have to get down. ದುಬೈಲಿ ಇರ್ಬೇಕಾದ್ರೆ ಅವ್ರಿಗೂ ಸೈಟಿಂಗ್ ಆಗಿದೆ. ಅಲ್ಲಿ ಮಿಸೈಲ್ಸ್ ಎಲ್ಲ ಫೈರ್ ಆಗೋದು ಏಬಲ್ ಟು ಸಿ ಫ್ರಮ್ ದ ಬೀಚ್. ಅವಾಗ ನೋಡ್ಬಿಟ್ಟು ಅವ್ರಿಗೂ ಗೊತ್ತಾಗಿದೆ. ಬಟ್ ಅವತ್ತೇನು ಅಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ, ಎಲ್ಲ ಪೀಸ್ಫುಲ್ ಆಗೇ ಇತ್ತು. ದೇ ಸ್ಪೆಂಟ್ ಅ ಗುಡ್ ಟೈಮ್ ಇನ್ ದುಬೈ ಗ್ಲೋಬಲ್ ಸಿಟಿನಲ್ಲಿ. ಅದಾದ್ಮೇಲೆ ಮತ್ತೆ ರೂಮಿಗೆ ಬಂದರು. ಸಂಡೇ ಮಾರ್ನಿಂಗ್ ಹೌದು, ಯಾವಾಗ ಇರಾನ್ ಅವ್ರದ್ದು ಮುಖ್ಯ ಕಮ್ಯುನಿಟಿ ಇದಾರಲ್ಲ ಅವ್ರದ್ದು ಹೋದ್ಮೇಲೆ ತುಂಬ ರಿಯಾಕ್ಷನ್ಸ್ ಬಂದಿದೆ ಇರಾನ್ ಕಡೆಯಿಂದ. ಆವಾಗ ದುಬೈ ಮೇಲೂ ಅಟ್ಯಾಕ್